ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿರೋದ್ರಿಂದ ಸಹಜವಾಗಿ ಕಲಬುರಗಿ ಜಿಲ್ಲೆಯ ಅನ್ನದಾತರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಕಳೆದ 2 ದಿನಗಳಿಂದ ಕಲಬುರಗಿಯ ಏನು ಭೀಮಾ ನದಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಮತ್ತು ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನು ಭೀಮಾ ನದಿಗೆ ಜೀವ ಕಳೆ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೇವಲ ನಿನ್ನೆ ಮೊನ್ನೆ ಇಡೀ ಭೀಮಾ ನದಿ ಏನಿತ್ತು ಬರಿದಾಗಿತ್ತು. ಎಲ್ಲಿ ನೋಡಿದರೂ ಏನು ಒಂದೇ ಒಂದು ಹನಿ ನೀರು ಕೂಡ ಕಾಣ್ತಾ ಇರಲಿಲ್ಲ. ಇವತ್ತು ಬೋರ್ಗರಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಕಳೆದ 2 ದಿನಗಳಿಂದ ಏನು ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಮತ್ತು ಭೀಮಾ ತೀರ ಏನಿದೆ, ಭೀಮಾ ತೀರದ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಏನು ಈ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಈ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ಏನು ಅಂತಂದರೆ ನೀರು ಜಮಾವಣೆ ಆಗ್ತಿದೆ ಮತ್ತು ಇಲ್ಲಿಂದ ಭೀಮಾ ನದಿಗೆ ನೀರು ಕೂಡ ಹರಿಬಿಡಲಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕೇವಲ 15 ದಿನಗಳ ಹಿಂದೆ ಇಡೀ ಭೀಮಾ ನದಿ ಏನು ಬರಡಾಗಿ ಹೋಗಿತ್ತು. ಆವತ್ತು ಕೂಡ TV9 ಖುದ್ದು ಗ್ರೌಂಡ್ ರಿಪೋರ್ಟನ್ನು ಮಾಡಿತ್ತು. ಬರಿದಾದ ಭೀಮಾ ನದಿ ಏನು ಸಾಕಷ್ಟು ಆತಂಕವನ್ನು ತಂದೊಡ್ಡಿತ್ತು. ಯಾಕಂತಂದರೆ ಈ ಭಾಗದ ಲಕ್ಷಾಂತರ ರೈತರು ಏನು ಇದೇ ಭೀಮಾ ನದಿಯನ್ನು ನೆಚ್ಚಿಕೊಂಡು ಕಬ್ಬನ್ನು ಬೆಳೀತಾರೆ ಮತ್ತು ವಿವಿಧ ರೀತಿಯ ಏನು ಅಂತಾರೆ ಬೆಳೆಗಳನ್ನು ಬೆಳೀತಾರೆ. ಆದರೆ ಈ ಬಾರಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಭೀಮಾ ನದಿಗೆ ಬರದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಸದ್ಯ ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಈ ಭಾಗದ ರೈತರಲ್ಲಿ ಹೊಸ ಆಶಾಭಾವ ಮೂಡಿಸಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇರೋದ್ರಿಂದ ಸಹಜವಾಗಿ ರೈತರಲ್ಲಿ ಸದ್ಯ ಸಂತಸ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿರೋದ್ರಿಂದ ಸಹಜವಾಗಿ ಕಲಬುರಗಿ ಜಿಲ್ಲೆಯ ಅನ್ನದಾತರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಕಳೆದ 2 ದಿನಗಳಿಂದ ಕಲಬುರಗಿಯ ಏನು ಭೀಮಾ ನದಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಮತ್ತು ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನು ಭೀಮಾ ನದಿಗೆ ಜೀವ ಕಳೆ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೇವಲ ನಿನ್ನೆ ಮೊನ್ನೆ ಇಡೀ ಭೀಮಾ ನದಿ ಏನಿತ್ತು ಬರಿದಾಗಿತ್ತು. ಎಲ್ಲಿ ನೋಡಿದರೂ ಏನು ಒಂದೇ ಒಂದು ಹನಿ ನೀರು ಕೂಡ ಕಾಣ್ತಾ ಇರಲಿಲ್ಲ. ಇವತ್ತು ಬೋರ್ಗರಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಕಳೆದ 2 ದಿನಗಳಿಂದ ಏನು ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಮತ್ತು ಭೀಮಾ ತೀರ ಏನಿದೆ, ಭೀಮಾ ತೀರದ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಏನು ಈ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಈ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ಏನು ಅಂತಂದರೆ ನೀರು ಜಮಾವಣೆ ಆಗ್ತಿದೆ ಮತ್ತು ಇಲ್ಲಿಂದ ಭೀಮಾ ನದಿಗೆ ನೀರು ಕೂಡ ಹರಿಬಿಡಲಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕೇವಲ 15 ದಿನಗಳ ಹಿಂದೆ ಇಡೀ ಭೀಮಾ ನದಿ ಏನು ಬರಡಾಗಿ ಹೋಗಿತ್ತು. ಆವತ್ತು ಕೂಡ TV9 ಖುದ್ದು ಗ್ರೌಂಡ್ ರಿಪೋರ್ಟನ್ನು ಮಾಡಿತ್ತು. ಬರಿದಾದ ಭೀಮಾ ನದಿ ಏನು ಸಾಕಷ್ಟು ಆತಂಕವನ್ನು ತಂದೊಡ್ಡಿತ್ತು. ಯಾಕಂತಂದರೆ ಈ ಭಾಗದ ಲಕ್ಷಾಂತರ ರೈತರು ಏನು ಇದೇ ಭೀಮಾ ನದಿಯನ್ನು ನೆಚ್ಚಿಕೊಂಡು ಕಬ್ಬನ್ನು ಬೆಳೀತಾರೆ ಮತ್ತು ವಿವಿಧ ರೀತಿಯ ಏನು ಅಂತಾರೆ ಬೆಳೆಗಳನ್ನು ಬೆಳೀತಾರೆ. ಆದರೆ ಈ ಬಾರಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಭೀಮಾ ನದಿಗೆ ಬರದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಸದ್ಯ ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಈ ಭಾಗದ ರೈತರಲ್ಲಿ ಹೊಸ ಆಶಾಭಾವ ಮೂಡಿಸಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇರೋದ್ರಿಂದ ಸಹಜವಾಗಿ ರೈತರಲ್ಲಿ ಸದ್ಯ ಸಂತಸ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.